ಕೊನೆಗೂ ದೇವೇಗೌಡರಿಗೆ ಕೈಕೊಟ್ಟ ಬಿಜೆಪಿ. ದೇವೇಗೌಡರ ಕಣ್ಣೀರಿಗೆ ಕಾರಣರಾದ ಮೋದಿ ಹಾಗೂ ಅಮಿತ್ ಶಾ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕತೆ ಏನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ದೇವೇಗೌಡರಿಗೆ ಮೋದಿ ಹಾಗೂ ಅಮಿತ್ ಶಾ ಕೈಕೊಟ್ಟೇ ಬಿಟ್ರು. ಎಲ್ಲರೂ ಕೂಡ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಕೊನೆ ಬಾರಿ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಅದಾಗ್ಲಿಲ್ಲ. ದೇವೇಗೌಡರು ಬದಲಿಗೆ ಬೇರೆ ಒಬ್ಬ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಬಿಜೆಪಿ ಹೈಕಮಾಂಡ್ನವರು ಆಯ್ಕೆ ಮಾಡಿರುವಂತಹದ್ದು. ಹಾಗಾದ್ರೆ ಮುಂಬರುವಂತಹ ಜಿಬಿಎ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮುಂದುವರಿಯುತ್ತಾ? ಮೈತ್ರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಮುಂಬರುವಂತಹ ಚುನಾವಣೆಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಾಗೇ ಉಳಿದುಕೊಳ್ಳುತ್ತಾ? ಎಸ್, ಇದು ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ದೇವೇಗೌಡರು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ದೇವೇಗೌಡರು ಮಾತ್ರವಲ್ಲ, ಕುಮಾರಸ್ವಾಮಿ ಅವರು ಕೂಡ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕೊನೆ ಬಾರಿ ನಮ್ಮ ತಂದೆಯವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿ ತುಂಬಾ ಹೋಪ್ಸ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ಕೊನೆಗೂ ಕೂಡ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಸಾಕು ಸ್ವಾಮಿ, ನಿಮ್ಗೆ ಆರೋಗ್ಯ ಸ್ವಲ್ಪ ನಿಮ್ಗೆ ಅಂದ್ರೆ ಸಮಸ್ಯೆ ಇದೆ, ನಿಮ್ಗೆ ಏಜ್ ಆಗಿದೆ, ನೀವು ಆರಾಮ್ಸೆ ರೆಸ್ಟ್ ಮಾಡಿ ನೀವು ಅಂತಂತೇಳಿ ದೇವೇಗೌಡರಿಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದ್ರೆ, ರಾಜ್ಯಸಭೆಗೆ ಅವರನ್ನ ಆಯ್ಕೆ ಮಾಡದೆ ನೀವು ಆರಾಮ್ಸೆ ರೆಸ್ಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಟ್ಟಂತೆ ಕಾಣ್ತಾ ಇದೆ. ಇದು ಬೇಕಾಗಿತ್ತಾ? ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಲ್ಪ ಆದರೂ ಕೂಡ ಮನಸ್ಸು ಮಾಡಿದ್ರೆ ಈ ಬಾರಿಯೂ ಕೂಡ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ರು. ಕೊನೆಯ ಬಾರಿಯಾಗಿ ಕೂಡ ಅವರು ಆಯ್ಕೆ ಆಗ್ತಾ ಇದ್ರು. ಅಂದ್ರೆ ಅಂತಹ ಒಬ್ಬ ನಾಯಕ ರಾಜ್ಯಸಭೆಯಲ್ಲಿ ಇರಬೇಕಾಗಿತ್ತು. ಯಾವುದಾದ್ರೂ ಒಂದು ಕರ್ನಾಟಕದ ಸಮಸ್ಯೆ ಅಥವಾ ದೇಶದ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಇವತ್ತು ಕೂಡ ಅಂಕಿ ಅಂಶ ಸಮೇತ ಮಾತನಾಡ್ತಾರೆ, ಅದು ಯಾರಾದ್ರೂ ಒಬ್ರು ರಾಜಕಾರಣಿ ಆತರ ಇದ್ದಾರೆ ಅಂತಂತಂದ್ರೆ ಅದು ದೇವೇಗೌಡರು ಮಾತ್ರ ಅಷ್ಟೇ. ದೇವೇಗೌಡರಿಗೆ ಯಾವ ಕಾರಣಕ್ಕೋಸ್ಕರ ನೀವು ಆಯ್ಕೆ ಮಾಡಲಿಲ್ಲ ರಾಜ್ಯಸಭೆಗೆ? ಹಾಗಾದ್ರೆ ದೇವೇಗೌಡರು ಅವರನ್ನ ಹೊರತುಪಡಿಸಿ ಬಿಜೆಪಿ ಈಗ ಏನು ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿ ಯಾರು? ಮತ್ತೆ MLC ಸ್ಥಾನಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಿದ್ದಾರೆ? ಎಸ್, ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಬಿಜೆಪಿ ಪಕ್ಷದಿಂದ ಅಧಿಕೃತವಾಗಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತೇಳಿ ಒಂದು ಪಟ್ಟಿ ಈಗ ರಿಲೀಸ್ ಆಗಿದೆ. ಅದರಲ್ಲಿ ದೇವೇಗೌಡರು ಹಾಗೂ ಸುಮಲತಾ ಅಂಬರೀಶ್ ಅವರಿಗೆ ಭಾರಿ ನಿರಾಸೆ ಆಗಿದೆ. ಸುಮಲತಾ ಅಂಬರೀಶ್ ಅವರು ಕೂಡ ಎಲ್ಲೋ ಒಂದ್ ಕಡೆ ನಂಬಿಕೆನ ಇಟ್ಕೊಂಡಿದ್ರು, ಅಟ್ಲೀಸ್ಟ್ MLC ಆದ್ರೂ ಮಾಡ್ತಾರೆ, ರಾಜ್ಯಸಭೆಗೆ ಆಯ್ಕೆ ಮಾಡದೇ ಇದ್ರು ಕೂಡ, ಯಾಕೆಂತಂದ್ರೆ ಅವ್ರು MP ಆಗಿದ್ದಂಥವ್ರು. ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯ್ತು, ಅವರು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ MP ಆಗಿದ್ರು. ಅದಾದ್ಮೇಲೆ ಬಿಜೆಪಿ ಸೇರ್ಪಡೆ ಆದ್ರು. ಬಿಜೆಪಿಗೆ ಸೇರ್ಪಡೆ ಆದ ಮೇಲೆ ಅವರು ಸ್ವಲ್ಪ ಸಕ್ರಿಯವಾಗಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಯಾರು ಸುಮಲತಾ ಅಂಬರೀಶ್ ಅವರು. ಸೊ ಹಾಗಾಗಿ ಅವರನ್ನ ಆಯ್ಕೆ ಮಾಡಿಲ್ಲ. ಸೊ ಇದೊಂದೇ ಕಾರಣ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಅದನ್ನ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಆದ್ರೆ MLC ಆದ್ರೂ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಓಪ್ಸಿಟ್ಕೊಂಡಿದ್ರು ಸುಮಲತಾ ಅಂಬರೀಶ್ ಅವರು. ಆದ್ರೆ ಅದು ಕೂಡ ಆಗ್ಲಿಲ್ಲ. ದೇವೇಗೌಡರಿಗೂ ನಿರಾಸೆ, ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಈಗ ನಿರಾಸೆ ಆಗಿರುವಂತಹದ್ದು. ಹಾಗಾದ್ರೆ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಬಿಜೆಪಿ ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳು ಯಾರ್ಯಾರು, ಅವರ ಹಿನ್ನೆಲೆ ಏನು? ಎಸ್, ಅದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ರಾಜ್ಯಸಭೆಗೆ ಎಂ ನಾಗರಾಜ್ ಅವರನ್ನ ಬಿಜೆಪಿ ಪಕ್ಷದವರು ಅಧಿಕೃತವಾಗಿ ಆಯ್ಕೆ ಮಾಡಿರುವಂತಹದ್ದು. ಮಾಜಿ ರಾಜ್ಯ ಉಪಾಧ್ಯಕ್ಷರಾಗಿದ್ದಂತಹ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಈಗ ಬಿಜೆಪಿ ಪಕ್ಷ ರಾಜ್ಯಸಭೆಗೆ ಆಯ್ಕೆ ಮಾಡಿರುವಂಥದ್ದು. ಇನ್ನು ವಿಧಾನ ಪರಿಷತ್ತು 2 ಸ್ಥಾನಗಳಿಗೆ ಬಿಜೆಪಿ ಕಡೆಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಇವರಿಬ್ಬರನ್ನು ಕೂಡ ಈಗ ಆಯ್ಕೆ ಮಾಡಿರುವಂತಹದ್ದು. ಲಿಂಗರಾಜ್ ಪಾಟೀಲ್ ಯಾರಪ್ಪ ಅಂತಂದ್ರೆ ಶಿಸ್ತು ಸಮಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಂಥವ್ರು. ಅದೇ ರೀತಿ ರಘು ಕೌಟಿಲ್ಯ ಅವರು ಬಂದ್ಬಿಟ್ಟು ರಾಜ್ಯ OBC ಮೋರ್ಚಾದ ಅಧ್ಯಕ್ಷರಾಗಿದ್ದರು.
ಸೊ ಇವರಿಬ್ಬರನ್ನು ಕೂಡ ಈಗ ವಿಧಾನ ಪರಿಷತ್ಗೆ ಆಯ್ಕೆಯನ್ನ ಮಾಡಿರುವಂತಹದ್ದು. ಇನ್ನು ರಾಜ್ಯಸಭೆಗೆ ಯಾರ್ಯಾರ ಪಟ್ಟಿ ಇತ್ತು, ಯಾರ್ಯಾರ ಹೆಸರಿತ್ತು, ಯಾರ್ಯಾರನ್ನ ಶಿಫಾರಸು ಮಾಡಿದ್ರು ರಾಜ್ಯದಿಂದ ಅನ್ನೋದನ್ನು ನೋಡೋದಾದ್ರೆ, ಮೊದಲಿಗೆ ಡಿ.ವಿ. ಸದಾನಂದ ಗೌಡ್ರಿದ್ರು, ನಿರ್ಮಲ್ ಕುಮಾರ್ ಇದ್ರು, ಜೊತೆಗೆ ಸುಮಲತಾ ಅಂಬರೀಶ್ ಅವರಿದ್ರು. ಇವರು 3 ಜನರನ್ನು ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತೇಳಿ ಇಲ್ಲಿಂದ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ರು. ಇನ್ನು MLC ಸ್ಥಾನಕ್ಕೆ ರಘು ಕೌಟಿಲ್ಯ, ಪ್ರಮೋದ್ ಮಧ್ವರಾಜ್, ನಳಿನ್ ಕುಮಾರ್ ಕಟೀಲ್, ಲಿಂಗರಾಜ್ ಪಾಟೀಲ್ ಮತ್ತೆ ಮಂಜುಳಾ, ಜೊತೆಗೆ ಶರಣು ಅಂತೇಳಿ ಇಷ್ಟು ಜನರು ಕೂಡ, ಶರಣು ತಳ್ಳಿಕೆರೆ ಅಂತೇಳಿ ಇಷ್ಟು ಜನರು ಕೂಡ MLC ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತೇಳಿ ಇವ್ರನ್ನ ಯಾರು ಅಂದ್ರೆ ಇಬ್ಬರನ್ನ ಯಾರು ಆಯ್ಕೆ ಮಾಡಬೇಕು ಅಂತೇಳಿ ಪಟ್ಟಿಯನ್ನ ಕೊಟ್ಟಿದ್ರು. ಅದರಲ್ಲಿ ಈಗ ರಘು ಕೌಟಿಲ್ಯ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು, ಮತ್ತೊಂದು ಲಿಂಗರಾಜ್ ಪಾಟೀಲ್ ಅವ್ರನ್ನ MLC ಸ್ಥಾನಕ್ಕೆ, ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡಿರುವಂಥದ್ದು ಬಿಜೆಪಿ ಹೈಕಮಾಂಡ್. ಯಾವ ಕಾರಣಕ್ಕೋಸ್ಕರ ಗೊತ್ತಾ ಇವರಿಬ್ಬರನ್ನು ಆಯ್ಕೆ ಮಾಡ್ಕೊಂಡಿರೋದು? ಅಂದ್ರೆ ಇವರಿಬ್ರು ಕೂಡ ಪಕ್ಷವನ್ನ ಸಂಘಟಿಸುವಂತಹ ಒಂದು ಕೆಲಸದಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ರು. ಅಂದ್ರೆ ಕಾರ್ಯಕರ್ತರು ಅಂತ ಅಂದ್ರೂ ಕೂಡ ತಪ್ಪಾಲಿಲ್ಲ. ಕಾರ್ಯಕರ್ತರಿಗೆ ಈ ಸಲ ಮಣೆ ಹಾಕಿರುವಂಥದ್ದು ಬಿಜೆಪಿ ಹೈಕಮಾಂಡ್ನವರು. ಜೊತೆಗೆ ರಾಜ್ಯಸಭೆಗೆ ಈಗ ಪ್ರೊಫೆಸರ್ ಎಂ ನಾಗರಾಜ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಎಲ್ಲೋ ಒಂದ್ ಕಡೆ ತುಂಬಾ ಆಸೆನ ಇಟ್ಕೊಂಡಿದ್ರು. ಕೊನೆ ಬಾರಿ ನನ್ನನ್ನ ಮೋದಿ ಅವರು, ಅಮಿತ್ ಶಾ ಅವರು ಆಯ್ಕೆ ಮಾಡೇ ಮಾಡ್ತಾರೆ ಅಂತೇಳಿ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಹೋಗಿ ಅಮಿತ್ ಶಾ ಅವ್ರ ಹತ್ರನೂ ಕೂಡ ಚರ್ಚೆ ಮಾಡಿದ್ರು, ಮೋದಿ ಅವ್ರ ಹತ್ರನೂ ಕೂಡ ಚರ್ಚೆ ಮಾಡಿದ್ರು. ನಮ್ಮ ತಂದೆಯವರು ಕೊನೆ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗ್ಬೇಕು ಅಂತೇಳಿ ಒಂದು ಆಸೆನ ಇಟ್ಕೊಂಡಿದ್ದಾರೆ, ಅದನ್ನ ನೀವು ಈಡೇರಿಸಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಹೈಕಮಾಂಡ್ ಅಲ್ಲಿ ಲಾಬಿ ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿದ್ದು ಒಂದೇ, ಕಾರ್ಯಕರ್ತರಿಗೆ ಮಣೆ ಹಾಕುವಂತ ಒಂದು ಕೆಲಸವನ್ನ ಈಗ ಬಿಜೆಪಿ ಪಕ್ಷ ಮಾಡಿರುವಂಥದ್ದು. ಸೊ ಇದು ಮುಂಬರುವಂತಹ ಒಂದು ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ? ದೇವೇಗೌಡರು ಇಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರ? ದೇವೇಗೌಡರು ಕಾದು ನೋಡುವಂತಹ ಒಂದು ತಂತ್ರಗಾರಿಕೆನ ಮಾಡ್ಕೊಂಡ್ ಬಂದಿರುವಂತಹ ರಾಜಕಾರಣಿಯವರು. ಅಂದ್ರೆ ಅವ್ರು ಏಕ್ತಮ್ಮು ಯಾವ್ದಾದ್ರು ಒಂದು ವಿಚಾರ ಅಥವಾ ಯಾವ್ದಾದ್ರು ಒಂದು ಇಶ್ಯೂ ಆಯ್ತು ಅಂತಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ವ್ಯಕ್ತಿ ಅಲ್ಲ. ಕಾದು ನೋಡ್ತಾರೆ ಏನಾಗುತ್ತೆ ಮುಂದೆ, ಅಥವಾ ಏನಾದ್ರು ಸ್ಥಾನಮಾನವನ್ನ ಕೊಡ್ತಾರಾ, ಅಥವಾ ಏನು ನಮ್ಮ ಪಕ್ಷದ ಕಾರ್ಯಕರ್ತರನ್ನ, ತಮ್ಮ ಪಕ್ಷದ ಮುಖಂಡರುಗಳನ್ನ ಯಾವ ರೀತಿಯಾಗಿ ಬಿಜೆಪಿಯವರು ನಡೆಸಿಕೊಳ್ತಾರೆ, ಅದೆಲ್ಲವನ್ನು ಕೂಡ ಕಾದು ನೋಡ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಬಿಜೆಪಿ ಹಾಗೂ JDS ಅಲ್ಲಿ ಈ ಒಂದು ವಾತಾವರಣವನ್ನು ನೋಡ್ತಾ ಇದ್ರೆ, ಈ ಒಂದು ಸನ್ನಿವೇಶವನ್ನ ನೋಡ್ತಾ ಇದ್ರೆ, ಮುಂದೆ ಎಲ್ಲವೂ ಕೂಡ ಸರಿ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಕೊನೆ ಬಾರಿ ಒಂದು ಚಾನ್ಸ್ ಕೊಡಬಹುದಾಗಿತ್ತು ದೇವೇಗೌಡರಿಗೆ. ಯಾಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರೋದು, ಸುಮಾರು 50ರಿಂದ 60 ವರ್ಷ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರುವಂತರು. ಜೊತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಅಲ್ಲೆಲ್ಲ ಕೂಡ ಚರ್ಚೆಯನ್ನ ಮಾಡುವಂತಹ ಒಬ್ಬ ಧೀಮಂತ ರಾಜಕಾರಣಿ. ದೇವೇಗೌಡರಿಗೆ ಅವ್ರದೇ ಆದಂತ ಒಂದು ವರ್ಚಸ್ಸಿದೆ, ಮಣ್ಣಿನ ಮಗ, ಜೊತೆಗೆ ಕರ್ನಾಟಕದ ಕೀರ್ತಿ. ಸೊ ಇಂತಹ ವ್ಯಕ್ತಿಗೆ ಇವತ್ತು ಬಿಜೆಪಿಯವರು ಬೇಡ ಸ್ವಾಮಿ, ನಿಮ್ಗೆ ಏಜ್ ಆಗಿದೆ, ರೆಸ್ಟ್ ಮಾಡಿ ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಏನಾದ್ರು ಅವ್ರನ್ನ ನೀವು ಆರಾಮ್ಸೆ ಮನೇಲಿ ರೆಸ್ಟ್ ಮಾಡಿ ಅನ್ನೋ ಒಂದು ಅರ್ಥದಲ್ಲಿ ಏನಾದ್ರು ಅವ್ರನ್ನ ಕುಂಡಿಸಿದ್ರೆ ಗೊತ್ತಿಲ್ಲ. ಆದ್ರೆ ಇವತ್ತು ಕೂಡ ಇಂತಹ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ನಿರಂತರವಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವೇಗೌಡರು ಮನೆಗೆ ಯಾರೇ ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಒಬ್ಬ ಸಚಿವ ಆಗಿರ್ಬೋದು, ಒಬ್ಬ CM ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅಧಿಕಾರವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಪಡೆದೇ ಪಡಿತಾರೆ. ಯಾಕೆ ಅಂತಂದ್ರೆ ಅವರಿಗೆ ಆ ರೀತಿಯಾದಂತಹ ಒಂದು ಶಕ್ತಿ ಇದೆ. ಸೊ ಇವತ್ತು ಬಿಜೆಪಿಯವರು ಅವರನ್ನ ಕಂಪ್ಲೀಟ್ ಆಗಿ ಕಡೆಗಣಿಸಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ವಿಚಾರ ಮುಂಬರುವಂತಹ ದಿನಗಳಲ್ಲಿ JDS ಹಾಗೂ ಬಿಜೆಪಿ ಅವರ ಒಂದು ಮೈತ್ರಿ ವಿಚಾರದಲ್ಲಿ ದೊಡ್ಡ ಬಿರುಕು ಬಿಡುವಂತಹ ಒಂದು ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಸೊ ದೇವೇಗೌಡರು ಕುಟುಂಬ ಅಷ್ಟು ಈಸಿಯಾಗಿ ತಮಗೆ ಅಧಿಕಾರ ಸಿಕ್ಕಿಲ್ಲ ಅಂತಂತಂದ್ರೆ ಏನ್ ಬೇಕಾದ್ರೂ ಮುಂದೆ ಆಗಬಹುದು. ಸೊ ಅದಕ್ಕೀಗ ಆ ಒಂದು ಆಟವನ್ನು ಕೂಡ ನಾವೀಗ ರಾಜ್ಯದ ಜನ ನೋಡುವಂತಹ ಒಂದು ಪರಿಸ್ಥಿತಿ ಈಗ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅವರು ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯನ ಇಳಿಸಬೇಕು, DK ಶಿವಕುಮಾರ್ ಅನ್ನು CM ಮಾಡಬೇಕು ಅಂತೇಳಿ ಒಂದೂವರೆ ವರ್ಷದಿಂದ ಅದೊಂದು ಹೈಡ್ರಾಮಾ ನಡೀತು. ಸೊ ಈಗ ಇವರಿಬ್ಬರ ನಡುವೆ JDS ಮೈತ್ರಿ ವಿಚಾರದಲ್ಲಿ ಏನಾಗ್ಬೋದೋ ಗೊತ್ತಿಲ್ಲ. JDS ಅಂದ್ರೆ ಬಿಜೆಪಿ ಮತ್ತೆ JDS ಮೈತ್ರಿ ವಿಚಾರದಲ್ಲಿ. ಎಸ್, ಇದು ಇವತ್ತಿನ ಒಂದು ವಿಚಾರ.
ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುಪ್ರೀಂ ಟಿವಿ.